ಇವತ್ತು ಹೊರಗಡೆ ವಾತಾವರಣ ತುಂಬಾ ಚೆನ್ನಾಗಿತ್ತು. ಮಧ್ಯಾಹ್ನದಿಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೆ ಇತ್ತು. ಈವ್ನಿಂಗ್ ಆಗ್ತಾ ಆಗ್ತಾ ನಂಗೆ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇತ್ತು. ಬಟ್ ನಾಟ್ ಸ್ಪೆಸಿಫಿಕಲಿ ಬಜ್ಜಿ ಬೋಂಡ. ನಾನು ಡಯಟಲ್ಲಿರೋದ್ರಿಂದ ಆಲ್ಮೋಸ್ಟ್ ಹೊರಗಡೆ ಫುಡ್ನ ಅವಾಯ್ಡ್ ಮಾಡಿಬಿಟ್ಟು ಕಂಪ್ಲೀಟ್ಲಿ ಹೋಮ್ ಕುಕ್ಡ್ ಹೆಲ್ದಿ ಫುಡ್ನೇ ಪ್ರಿಫರ್ ಮಾಡ್ತಾ ಇದ್ದೀನಿ. ಈ ಮಳೆಗೆ ಬಿಸಿ ಬಿಸಿಯಾಗಿರುವಂತಹ ಮೊರಿಂಗಾ ಸೂಪ್ನ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಹಾಗೆ ರೆಸಿಪಿ ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ಶೂಟ್ ಮಾಡ್ಕೊಂಡಿದ್ದೀನಿ. ರೆಸಿಪಿ ಶೂಟ್ ಮಾಡ್ಕೋಬೇಕಾದ್ರೆ ಅನ್ನಿಸ್ತಾ ಇತ್ತು, ಇತ್ತೀಚಿನ ದಿನಗಳಲ್ಲಿ ಎಷ್ಟು ಜನ ಹೆಣ್ಮಕ್ಳು PCOD PCOS ಸಮಸ್ಯೆಯಿಂದ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಹಾಗೆ ಆ ಸಮಸ್ಯೆ ಹೇಗೆ ನ್ಯಾಚುರಲ್ ಕನ್ಸೆಪ್ಷನಿಗೆ ಅಫೆಕ್ಟ್ ಮಾಡ್ತಾ ಇದೆ ಅಂತ. ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ಫುಲ್ ಆಗಿರೋಂಥ ವಿಡಿಯೋ ಮಾಡಬೇಕು ಅನ್ನಿಸ್ತು. ಈ ಸಮಸ್ಯೆ ನಿಜವಾಗ್ಲೂ ರಿವರ್ಸಬಲ್ ಅನಿಸುತ್ತೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದಕ್ಕಿಂತ ಮೊದಲು. ಬಟ್ ನೀವೇನಾದರೂ ನಿಜವಾಗ್ಲೂ ಒಳ್ಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ದೀರಾ ಅಂದರೆ ಅವ್ರು ಕೊಡೋ ಗೈಡೆನ್ಸು, ಹಾಗೆ ಅವ್ರು ನಿಮಗೆ ಹೇಗೆ ಕನ್ವೆ ಮಾಡ್ತೀರ ಅನ್ನೋ ರೀತಿಯಿಂದ ನಿಮ್ಮ ವಿಲ್ ಪವರ್ನ ಗಟ್ಟಿ ಮಾಡಿಕೊಂಡು ನೀವೇ ಪ್ರೂವ್ ಮಾಡಿ ತೋರಿಸ್ತೀರಾ, ಹೌದು ಇಟ್ ಕ್ಯಾನ್ ಬಿ ರಿವರ್ಸಬಲ್ ಅಂತ. ಆ್ಯಕ್ಚುಲಿ ನಾನು ಕೂಡ ಒಬ್ಬ ಒಳ್ಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ದೆ. ಅವ್ರು ಕೊಟ್ಟಿರೋ ಡಯಟ್ ಜೊತೆಗೆ ನಾವು ಚಿಕ್ಕವರಿದ್ದಾಗಿಂದ ಏನು ತಿಂದು ಬೆಳೆದಿದ್ದೀವೋ ಅದೇ ಫುಡ್ನ ನಾನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ನಾವೇನು ತಿಂತೀವಿ, ಹಾಗೆ ನಮ್ಮ ಲೈಫ್ ಸ್ಟೈಲ್ ಹೇಗಿದೆ, ಅದು ನಿಜವಾಗ್ಲೂ ನಮ್ಮ ಹಾರ್ಮೋನ್ಸ್ ಮೇಲೆ ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ. ಚಿಕ್ಕವರಿದ್ದಾಗೆಲ್ಲ ಹೆಲ್ದಿ ಫುಡ್ಡೇ ತಿಂದಿರ್ತೀವಿ. ಆದರೆ ಕಾಲೇಜ್ ಜಾಯ್ನ್ ಆದಮೇಲೆ PG ಹಾಸ್ಟೆಲ್ಗಳಲ್ಲಿ ಸ್ಟೇ ಆಗಿಬಿಟ್ಟು ಹೊರಗಡೆ ಫ್ಯಾನ್ಸಿ ಫುಡ್ ಮೇಲೆ ಕ್ರೇವಿಂಗ್ಸ್ ಬರುತ್ತೆ. ಹಾಗೆ ಮೊಬೈಲು, ಲ್ಯಾಪ್ಟಾಪು ಅಡಿಕ್ಷನಿಂದ ಸ್ಕ್ರೀನ್ ಟೈಮ್ ಕೂಡ ಜಾಸ್ತಿ ಆಗುತ್ತೆ. ಇದೆಲ್ಲ ಸೇರಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಫರ್ಟಿಲಿಟಿಗೂ ಕೂಡ ಅಫೆಕ್ಟ್ ಮಾಡುತ್ತೆ. ಹಾಗಾಗಿ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಹಾಗೆ ಫುಡ್ಡಲ್ಲಿ ಮಾಡಿಫಿಕೇಷನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ನುಗ್ಗೆ ಸೊಪ್ಪು ನೋಡ್ತಾ ಹಾಗೆ ರೆಸಿಪಿ ಶೂಟ್ ಮಾಡ್ತಾ ಈ ಟಾಪಿಕ್ ನೆನಪಾಯಿತು. ಹಾಗಾಗಿ ನಿಮ್ಮೊಟ್ಟಿಗೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನುಗ್ಗೆ ಸೊಪ್ಪಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದನ್ನು ಯಾವ ರೂಪದಲ್ಲಾದರೂ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಈ ಸೂಪ್ ಮಾಡ್ಕೊಳ್ಲಿಕ್ಕೆ ನಾನು ಒಂದು ಕುಕ್ಕರ್ಗೆ ಒಂದೇ ಒಂದು ಚಮಚದಷ್ಟು ಎಣ್ಣೆನ ಸೇರಿಸ್ಕೊಂಡು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಅದರೊಟ್ಟಿಗೆ ಒಂದೇ ಒಂದು ಎಸ್ಲು ಬೆಳ್ಳುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಹಿಡಿಯಷ್ಟು ಪೂರ್ತಿಯಾಗಿ ನುಗ್ಗೆ ಸೊಪ್ಪನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇದರೊಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಸೂಪ್ ಇನ್ನೂ ಸ್ವಲ್ಪ ಹೆಲ್ದಿ ಆಗಲಿ ಹಾಗೆ ಸ್ವಲ್ಪ ಫಿಲ್ಲಿಂಗ್ ಆಗಿರಲಿ ಅಂತ 2 ಚಮಚದಷ್ಟು ಹೆಸರುಬೇಳೆ ತೊಗೊಂಡ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹೆಸರುಬೇಳೆ ಬದಲಾಗಿ ಬೇರೆ ಬೇಳೆ ಕೂಡ ಬಳಸ್ಕೋಬೋದು, ಆದರೆ ಹೆಸರುಬೇಳೆ ಸ್ವಲ್ಪ ಬೇಗ ಬೇಯುತ್ತೆ, ಹಾಗಾಗಿ ಸೇರಿಸ್ಕೊಂಡಿದ್ದೀನಿ. ಖಾರಕ್ಕೆ 5-6 ಕಾಳು ಮೆಣಸನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಫ್ಲೇವರ್ಗೋಸ್ಕರ 1 ಚಮಚದಷ್ಟು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ. ಜೀರಿಗೆ ಹಾಕೋದ್ರಿಂದ ಡೈಜೆಷನ್ಗೂ ಕೂಡ ಹೆಲ್ಪ್ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನುಗ್ಗೆ ಸೊಪ್ಪು ಕಹಿ ಅನಿಸೋದಿಲ್ಲ. ನುಗ್ಗೆ ಸೊಪ್ಪಲ್ಲಿ ನ್ಯಾಚುರಲ್ ಹೀಲಿಂಗ್ ಪವರ್ ಇದೆ. ಇದು ವೆಯ್ಟ್ ಲಾಸ್ಗೆ, PCODಗೆ, ಪೀರಿಯಡ್ಸ್ ರೆಗ್ಯುಲೈಸ್ ಮಾಡಲಿಕ್ಕೆ, ಹಾಗೆ ಹೀಮೋಗ್ಲೋಬಿನ್ನ ಇನ್ಕ್ರೀಸ್ ಮಾಡಲಿಕ್ಕೆ, ಇಮ್ಯುನಿಟಿ ಬೂಸ್ಟ್ ಮಾಡಲಿಕ್ಕೆ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗೆ ಬ್ರೆಸ್ಟ್ ಫೀಡಿಂಗ್ ಮಾಮ್ಸ್ಗಳಿಗೆ ಮಿಲ್ಕ್ನ ಇನ್ಕ್ರೀಸ್ ಮಾಡಲಿಕ್ಕೂ ಕೂಡ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಒಂದ್ಸಲಿ ನುಗ್ಗೆ ಸೊಪ್ಪು ಚೆನ್ನಾಗಿ ಫ್ರೈ ಆಯಿತು ಅಂದಮೇಲೆ ಇದಕ್ಕೆ 1 ಲೋಟದಷ್ಟು ನೀರನ್ನು ಸೇರಿಸ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ಅಥವಾ 2 ವಿಷಲ್ ಬರೆಸ್ಕೋಬೇಕಾಗತ್ತೆ. ಬರೀ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀರಾ ಅಂದರೆ 1 ವಿಷಲ್ ಸಾಕಾಗತ್ತೆ. ನಾನಿಲ್ಲಿ ಹೆಸರು ಬೇಳೆನೂ ಕೂಡ ಸೇರಿಸಿರೋದ್ರಿಂದ 2 ವಿಷಲ್ ಬರೆಸ್ಕೊಳ್ತಾ ಇದ್ದೀನಿ. ಈಗ ನೋಡ್ತಿರ್ಬೋದು ಚೆನ್ನಾಗಿ ಬೆಂದಿದೆ. ಈಗ ಬೆಂದಿರೋ ಅಂತಹ ನುಗ್ಗೆ ಸೊಪ್ಪು ಹಾಗೆ ಬೇಳೆನ ಒಂದು ಬ್ಲೆಂಡರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಡಯಟ್ ಮಾಡುವಾಗ ಹೋಮ್ ಕುಕ್ಡ್ ಫುಡ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಅದರಲ್ಲಿ ಆಯಿಲ್ ತುಂಬ ಕಂಟ್ರೋಲಾಗಿ ಯೂಸ್ ಮಾಡಿರ್ತೀವಿ, ಹಾಗೆ ನ್ಯಾಚುರಲ್ ಸ್ಪೈಸಸ್ ಯೂಸ್ ಮಾಡಿರ್ತೀವಿ, ಪ್ರಿಸರ್ವೇಟಿವ್ಸ್ ಇರೋದಿಲ್ಲ, ಹಾಗೆ ಇನ್ಸ್ಟಂಟ್ ಕ್ಯಾಲೋರೀಸು ಕೂಡ ಇರೋದಿಲ್ಲ. ನಮ್ಮ ಬಾಡಿಗೆ ಏನು ಬೇಕು ಅನ್ನೋದು ನಮಗೆ ಗೊತ್ತಿರುತ್ತೆ. ಅದನ್ನೇ ಯೂಸ್ ಮಾಡಿಕೊಂಡು ಹೋಲ್ಸಮ್ ಮೀಲ್ನ ಕುಕ್ ಮಾಡ್ಕೊಳ್ತೀವಿ. ಈ ಮಿಶ್ರಣನ ಸ್ಮೂತ್ ಪೇಸ್ಟಾಗಿ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ತಣ್ಣಗಾದ ನಂತರ ಒಂದು ಬ್ಲೆಂಡರ್ಗೆ ಸೇರಿಸ್ಬಿಟ್ಟು 1 ಲೋಟದಷ್ಟು ನೀರು ಹಾಗೆ ಚಿಟಿಕೆ ಅರಿಶಿನ ಸೇರಿಸ್ಬಿಟ್ಟು ಇದನ್ನು ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಬಳಸ್ತಿರೋ ಬ್ಲೆಂಡರಲ್ಲಿ ಬಾಯ್ಲ್ ಆಪ್ಷನ್ ಇದೆ, ಹಾಗಾಗಿ ನಾನು ಇದರಲ್ಲೇ ಸ್ಮೂತ್ ಪೇಸ್ಟ್ ಮಾಡಿಕೊಂಡು ಬಾಯ್ಲ್ ಮಾಡ್ಕೊಳ್ತೀನಿ. ನೀವೇನಾದರೂ ಮಿಕ್ಸಿನಲ್ಲಿ ಮಾಡ್ಕೊಳ್ಳೋದಿದ್ದರೆ ಸ್ಮೂತ್ ಪೇಸ್ಟ್ ಮಾಡಿಕೊಂಡು ಅದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಲಿಕ್ಕೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ಅದಾದರೆ ಸೂಪ್ ರೆಡಿ ಆಗುತ್ತೆ. ಈಗ ನೋಡ್ತಿರ್ಬೋದು ಇದು ಸ್ಮೂತ್ ಪೇಸ್ಟಾಗಿ ಬ್ಲೆಂಡ್ ಆಗಿಬಿಟ್ಟು ಬಾಯ್ಲ್ ಕೂಡ ಆಗಿದೆ, ತುಂಬ ಬಿಸಿ ಇದೆ. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಸರ್ವ್ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ಟೇಸ್ಟ್ನ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ಸಾಲ್ಟ್ ಮತ್ತು ಪೆಪ್ಪರ್ ಪೌಡ್ರನ್ನ ಹಾಕ್ಬಿಟ್ಟು ಟೇಸ್ಟ್ನ ಅಡ್ಜಸ್ಟ್ ಮಾಡ್ಕೋಬೋದು. ಇಷ್ಟ ಆದರೆ ಬಿಸಿ ಬಿಸಿಯಾಗಿರುವಂತಹ ಮೊರಿಂಗಾ ಸೂಪ್ ಅಥವಾ ನುಗ್ಗೆ ಸೊಪ್ಪಿನ ಸೂಪು ರೆಡಿ ಆಗುತ್ತೆ. ಈ ಸೊಪ್ಪು ನಿಜವಾಗ್ಲೂ ಔಷಧಿ ಥರ ವರ್ಕ್ ಮಾಡುತ್ತೆ. ಸೂಪ್ನ ಮಾಡ್ಕೋಬೇಕು ಅಂತ ಇಲ್ಲ, ಈ ಸೊಪ್ಪನ್ನ ಬಳಸ್ಕೊಂಡ್ಬಿಟ್ಟು ಯಾವುದಾದ್ರೂ ರೆಸಿಪಿ ಮಾಡಿಕೊಂಡು ಅಟ್ಲೀಸ್ಟ್ ವಾರಕ್ಕೆ ಒಂದ್ಸಲಿ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು ನೀವು ಕೂಡ ಇದರ ಹೆಲ್ತ್ ಬೆನಿಫಿಟ್ಸ್ನ ಪಡ್ಕೊಳ್ಳಿ.
ಹಾಗೆ ಮುಂದೆ ಬರೋ ವಿಡಿಯೋಗಳಲ್ಲಿ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುವಂಥದ್ದು PCOD ಹಾಗೆ ಫರ್ಟಿಲಿಟಿ ಬೂಸ್ಟ್ ಮಾಡುವಂಥ ರೆಸಿಪಿಗಳನ್ನು ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಇದ್ದಲ್ಲಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.